ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಏನಪ್ಪ ಅಂತಂದರೆ ನಾವು ಕುಕ್ಕೆ ಸುಬ್ರಹ್ಮಣ್ಯಂಗೆ ಹೋಗಿದ್ದಕ್ಕೆ ನಾವು ಅಲ್ಲಿ ಸರ್ಪ ಸಂಸ್ಕಾರ ಪೂಜೆ ಮಾಡಿದ್ವಿ. ಅದರ ಡೀಟೇಲ್ ವ್ಲಾಗ್ ಇದು. ಸೊ ನಾವು ಉಳ್ಕೊಂಡಿದ್ದು ಅನಗ ಗೆಸ್ಟ್ ಹೌಸ್ ಅಂತಂದ್ಬಿಟ್ಟು, ಅದು ಆ್ಯಕ್ಚುಲಿ ಗೌರ್ಮೆಂಟ್ ಗೆಸ್ಟ್ ಹೌಸ್ ಥರ. ಸೊ ಅಲ್ಲಿ ಈ ಥರ ಚಿಕ್ಕದೊಂದು ರೂಮು ವಿತ್ ವಾಶ್ರೂಮ್. ಇಟ್ಸ್ ಓಕೆ ಫ್ರೆಂಡ್ಸ್, ಅದು ಏನು ಅಂತಾನೆ ಒಂದು ದಿನಕ್ಕೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ರೂಮು. ಸೊ ಬೆಳಗ್ಗೆನೇ ಅಲ್ಲಿ ಆ್ಯಕ್ಚುಲಿ ಏನಂತಂತಂದರೆ ಬೆಳಗ್ಗೆ 4 ಗಂಟೆಯಿಂದ 7 ಗಂಟೆ ತನಕ ಅಷ್ಟೇ ಬಿಸಿನೀರು ಬರೋದು, ಆಮೇಲೆ ಫುಲ್ಲು ತಣ್ಣೀರು ಬರ್ತಾ ಇರುತ್ತೆ. ಸೊ ನಾವು ಹೋಗಿದ್ದು ಹಿಂದಿನ ದಿವಸನೇ ಹೋಗಿದ್ವಿ. ಸೊ ಬೆಳಗ್ಗೆನೇ ಎದ್ದು ನಾವು ಬೇಗ ಎದ್ದು ಸ್ನಾನ ಮಾಡಿ, ಸೊ ಪೂಜೆ ಇದ್ದಿದ್ದು 9:30ಗೆ 8 ಗಂಟೆಗೆ ಹೋಗ್ಬಿಟ್ಟು ನಾವು ಟಿಕೆಟ್ ತೊಗೋಬೇಕಾಯಿತು. ಫಸ್ಟೇ ನಾವು ಇದನ್ನೆಲ್ಲ ಬುಕ್ ಮಾಡ್ಕೊಬಿಡ್ಬೇಕು, ನಾವು ಯಾವತ್ತು ಬರ್ತೀವಿ ಪೂಜೆಗೆ ಅಂತ. ಸೊ ಫಸ್ಟ್ ದಿನ ಏನಪ್ಪ ಅಂತಂದರೆ ಸರ್ಪ ಸಂಸ್ಕಾರ ಪೂಜೆ ಇರುತ್ತೆ. ಸೊ ಅದಾದ ತಕ್ಷಣ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಅವ್ರು ಕೂಡ ಊಟನೇ ಮಾಡಬೇಕು. ಸೊ 6 ಗಂಟೆ ಒಳಗಡೆ ಮಧ್ಯಾಹ್ನ ಊಟ ಮತ್ತು 6 ಗಂಟೆ ಒಳಗಡೆ ಊಟ ಮುಗಿಸ್ಬೇಕು. ಸೊ ನೆಕ್ಸ್ಟ್ ಡೇ ನಮಗೆ ಏನಿರುತ್ತೆ ಅಂತಂದರೆ ಆದಿಶೇಷ ಬಲಿ ಅಂತಿರುತ್ತೆ. ಅದು ಆದಿಶೇಷ ಬಲಿ ಸಾಮೂಹಿಕವಾಗಿ ನೆರವೇರಿಸ್ಕೊಡ್ತಾರೆ. ಸೊ ಅದಕ್ಕೆ ಒಂದು ಸೆಪ್ರೇಟ್ ಹಾಲ್ ಇರುತ್ತೆ, ಅಲ್ಲಿ ಹೋಗಿ ಅದನ್ನು ಅಟೆಂಡ್ ಮಾಡಿ, ಅದಾಗಿ ಒಂದು ಸ್ವಲ್ಪ ಹೊತ್ತಿಗೆ ನಾಗ ಪ್ರತಿಷ್ಠಾಪನೆ ಇರುತ್ತೆ. ಸೊ ನಾಗ ಪ್ರತಿಷ್ಠಾಪನೆ ಮಾಡಿಸಿ ಆಮೇಲೆ ಕೊನೆಗೆ ನಾವು ಇಷ್ಟು 3 ಪೂಜೆ ಏನಿರುತ್ತೆ, ಟೋಟಲ್ ಸರ್ಪ ಸಂಸ್ಕಾರ, ಇದಕ್ಕೆ ಅವರು ನಮಗೆ ಚಾರ್ಜ್ ಮಾಡೋದು 4200 ರುಪೀಸ್. ಸೊ ಇದು ಕಂಪ್ಲೀಟ್ ಡೀಟೇಲ್. ಸೊ ಮತ್ತು ಇದಲ್ದಿರ ನಮಗೆ ಏನು ಚಾರ್ಜ್ ಆಯಿತು ಅಂತಂದರೆ, ಅಲ್ಲಿ ನಮಗೆ ಪೂಜೆ ಮಾಡೋದಕ್ಕೆ ಅಲ್ಲಿ ಹೇಳಿರ್ತಾರೆ ಇಲ್ಲಿ ಯಾರಿಗೂ ಪುರೋಹಿತರಿಗೆ ದುಡ್ಡು ಕೊಡೋಂಗಿಲ್ಲ, ಅದು ಇಲ್ಲ ಇದಿಲ್ಲ ಅಂತಂದ್ಬಿಟ್ಟು. ಬಟ್ ಆಫ್ಕೋರ್ಸ್ ಅಲ್ಲಿ ಒಂಚೂರು ನಾವು ದುಡ್ಡು ಕೊಡಲೇಬೇಕಾಗತ್ತೆ. ಸೊ ಅದನ್ನು ಕೊಟ್ಟು ನಾವು ಅಲ್ಲಿ ಮೇನ್ ಥಿಂಗ್ ಏನು ಅಂತಂತಂದರೆ, ನಾವು ಪೂಜೆ ಮಾಡಿಸಿರೋ ದಿನ ಮತ್ತು ನೆಕ್ಸ್ಟ್ ದಿನ 2 ದಿವಸನೂ ನಾವು ಈರುಳ್ಳಿ ಬೆಳ್ಳುಳ್ಳಿ ನಾವು ತಿನ್ನಂಗಿಲ್ಲವೇ ಇಲ್ಲ, ಕಡ್ಡಾಯವಾಗಿ ತಿನ್ನಂಗಿಲ್ಲ ಫ್ರೆಂಡ್ಸ್ ಈರುಳ್ಳಿ ಬೆಳ್ಳುಳ್ಳಿನ. ಸೊ ನಾವು ಪೂಜೆಗೆ ಮುಂಚೆ ಬ್ರೇಕ್ಫಾಸ್ಟ್ಗೆ ಹೋಟೆಲ್ಗೆ ಹೋಗಿದ್ವಿ. ಸೊ ಪೂಜೆ ಆದಮೇಲೆ ನಾವು ಈರುಳ್ಳಿ ಬೆಳ್ಳಿ ತಿನ್ನಂಗಿಲ್ಲ. ಟಿಕೆಟ್ ತೊಗೊಂಡು ಸೊ ದೇವಸ್ಥಾನದ ಕಡೆ ಹೊರಟ್ವಿ. ಫಸ್ಟು ಅಲ್ಲಿ ನಾವು ಹೋಗಬೇಕಾಗಿದ್ದು, ಅಲ್ಲಿ ಯಾಗಶಾಲಾ ಅಂತಂದ್ಬಿಟ್ಟು ಒಂದು ಪ್ಲೇಸ್ ಇದೆ. ಅಲ್ಲಿ ಸರ್ಪದೋಷ ಪೂಜೆನೆಲ್ಲ ಮಾಡಿಸ್ತಾ ಇರ್ತಾರೆ. ಸೊ ಅಲ್ಲಿ ಹೋದರೆ ನಮಗೆ ಫಸ್ಟು ಹೋಗಿ ಸರ್ಪದೋಷ ಪೂಜೆ ಮಾಡಿಸ್ಬೇಕು. ಸೊ ಅದಾಗಿದ್ದ ನಂತರ ನಾವು ಸ್ನಾನ ಮಾಡಿ, ತಣ್ಣೀರಲ್ಲಿ ಸ್ನಾನ ಮಾಡಿ ಮತ್ತೆ ವಾಪಸ್ಸು ನಾವು ಅವತ್ತಿನ ದಿವಸ ನಾವು ದೇವಸ್ಥಾನಕ್ಕೆ ಹೋಗಬಾರ್ದು. ಸೊ ನೋಡಿ ಫ್ರೆಂಡ್ಸ್, ಸೊ ಇಲ್ಲಿ ನಮಗೆ ನಂಬರ್ ಕೊಟ್ಟಿರ್ತಾರೆ ಟಿಕೆಟ್ ಮೇಲೆ, ಆ ಬಾಕ್ಸ್ ಮೇಲೆ ನಂಬರ್ ಹಾಕಿರ್ತಾರೆ, ಅದ್ರ ಮೇಲೆ ಕರೆಕ್ಟಾಗಿ ಕೂತ್ಕೋಬೇಕು. ಅದಾಗಿದ್ದ ನಂತರ ಇದು ಊಟಕ್ಕೆ, ಅದಾದಮೇಲೆ ಸ್ನಾನ ಮಾಡಿ ಊಟ ಮಾಡಬೇಕು. ಅದಾದಮೇಲೆ ನಾವು ಸಂಜೆ ಮತ್ತು 6 ಗಂಟೆಗೆ ಊಟ ಇರುತ್ತೆ. 6 ಗಂಟೆಗೆ ರಾತ್ರಿ ಊಟ ಮುಗಿಸ್ಕೊಂಡು ಅದಾದಮೇಲೆ ಏನು ತಿನ್ನಬಾರ್ದು. ಸೊ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋ ಪದಾರ್ಥಗಳಂತೂ ಮುಟ್ಟಲೇಬಾರ್ದು. ಸೊ ಸಂಜೆ 6 ಗಂಟೆಗೆ ಊಟ ಮಾಡಿದ ತಕ್ಷಣ ಬೇಕಾದ್ರೆ ನಾವು ಫ್ರೂಟ್ಸ್ ತಿನ್ಬೋದು. ಸೊ ಕುಕ್ಕೆನಲ್ಲಿ ದೇವಸ್ಥಾನದ ಅಕ್ಕಪಕ್ಕ ಎಲ್ಲೂ ನಮಗೆ ಫ್ರೂಟ್ಸ್ ಅಂಗಡಿ ಆದರೂ ಏನೂ ಸಿಕ್ಕೋದಿಲ್ಲ. ಜ್ಯೂಸ್ ಅಂಗಡಿ ಸಿಗುತ್ತೆ ಖಂಡಿತವಾಗ್ಲೂ, ಫ್ರೂಟ್ಸ್ ಅಂಗಡಿ ಅಂತೂ ಸಿಕ್ಕೋದಿಲ್ಲ. ಸೊ ಆ ಊಟದ ಕೊಠಡಿ ಆಚೆ ಬಂದ ತಕ್ಷಣ ಒಂದು ಚಿಕ್ಕದಾಗಿ ಒಂದು ಆಟೋದವರು ಫ್ರೂಟ್ಸ್ ಇಟ್ಕೊಂಡಿರ್ತಾರೆ, ಅಲ್ಲೇ ನೀವು ಫ್ರೂಟ್ಸ್ ತೊಗೊಬಿಟ್ರೆ ಒಳ್ಳೆಯದು. ಸೊ ನಾವಲ್ಲಿ ಆ್ಯಕ್ಚುಲಿ ಫ್ರೂಟ್ಸ್ ಹುಡ್ಕೊಂಡು ಹೋಗಿದ್ದು, ಸೊ ಫ್ರೂಟ್ಸ್ ಸಿಕ್ಕಿಲ್ಲ. ಮತ್ತು ಆಟೋದವನ ಹತ್ರ ನೋಡ್ಬಿಟ್ಟು ಫ್ರೂಟ್ ತೊಗೊಂಡು ಫ್ರೂಟ್ ತಿಂದ್ಬಿಟ್ಟು ಮಲ್ಕೊಂಡ್ವಿ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಾರೆ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಇದೇ ರೀತಿ ನಮ್ಮನ್ನ ಫಾಲೋ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.